ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯಪ್ಪ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸುಮಾರು ಜನ ಹೇಳೋದೇನು ಅಂತಂದರೆ, ನಮಗೆ ಒಳ್ಳೇದಾಗ್ತಿಲ್ಲ, ತುಂಬ ಕೆಟ್ಟದಾಗ್ತಿದೆ, ರಾಯರ ಪೂಜೆ ಮಾಡಿದಷ್ಟು ಮನೆಯಲ್ಲಿ ಕಿರಿಕಿರಿ ಆಗ್ತಿದೆ, ತುಂಬ ಸಮಸ್ಯೆ ಆಗ್ತಿದೆ, ಒಳ್ಳೇದಂತೂ ಆಗ್ತಿಲ್ಲ, ಏನು ಅನ್ನೋದು ಗೊತ್ತಿಲ್ಲ. ನಾನು ಎಲ್ಲರ ರೀತಿ ರಾಯರ ಪೂಜೆ ಮಾಡ್ತೀನಿ, 9 ವಾರ ವ್ರತನೂ ಮಾಡಿದ್ದೀನಿ, ಇನ್ನು ಮುಂದಕ್ಕೂ ನಾನು ವ್ರತ ಮಾಡ್ತೀನಿ. ನಾನು ಆದರೂ ಒಳ್ಳೇದು ಅನ್ನೋದು ಗೊತ್ತಾಗ್ತಿಲ್ಲ. ರಾಯರು ವ್ರತ ಸ್ಟಾರ್ಟ್ ಮಾಡ್ಕೋತಿದ್ದಂಗೆ 3 ವಾರ, 5 ವಾರ, 6 ವಾರ, 7 ವಾರ ಇಷ್ಟು ಮುಗಿಯೋಷ್ಟರಲ್ಲಿ ಏನಾದರೂ ಒಂದು ಸೂಚನೆ ಅನ್ನೋದು ಕೊಟ್ಟೇ ಕೊಡ್ತಾರೆ. ಆದರೆ ನನಗೆ ಈ ಥರ ಸೂಚನೆ ಅನ್ನೋದು ಯಾವುದು ಸಹ ಕೊಡ್ತಿಲ್ಲ. ಇನ್ನು ಕಷ್ಟ ಹೇಗಿತ್ತೋ ಅದೇ ರೀತಿ ಇದೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಕಷ್ಟ ಬರ್ತಿದೆ. ಆದರೆ ನನ್ನ ಕಷ್ಟ ಎಲ್ಲ ದೂರ ಆಗ್ತಿಲ್ಲ ಅಂತ ನೀವು ಹೇಳ್ತೀರಲ್ಲ. ನೋಡಿ, ಕಷ್ಟ ಅಂತ ಇದ್ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಸಹ ಇದ್ದೇ ಇರುತ್ತೆ. ಈಗ ದೇವ್ರುಗಳು ಕಷ್ಟ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಹ ಕೊಟ್ಟಿರ್ತಾರೆ ಅಲ್ವಾ? ನಾವು ಎಲ್ಲ ತಪ್ಪು ರಾಯರ ಮೇಲೆ ಹಾಕುವಂಥದ್ದಲ್ಲ. ಈಗ ರಾಯರ ಕೈಲಿ ಆಗೋವಂಥದ್ದಾದರೆ ಖಂಡಿತ ರಾಯರು ಅನುಗ್ರಹ ತಟ್ಟಂತ ಮಾಡೇ ಮಾಡ್ತಾರೆ. ಈಗ ಬೇರೆ ಯಾವುದಾದ್ರೂ ಅಡ್ಡಿ ಆತಂಕ ದೇವ್ರುಗಳ್ದು ಏನಾದರೂ ಒಂದಿತ್ತು ಅಂತಂದರೆ, ವಿಘ್ನಗಳು ಏನೇ ಒಂದಿತ್ತು ಅಂತಂದರೆ ಅದನ್ನೆಲ್ಲ ರಾಯರು ಬಗೆಹರ್ಸೋಕ್ಕಾಗೋದಿಲ್ಲ. ನೋಡಿ, ಆ ಅಡ್ಡಿ ಆತಂಕ ಯಾವ ವಿಘ್ನಗಳು ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಾವು ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು, ಯಾವ ದೇವ್ರನ್ನ ನಾವು ಪೂಜೆ ಮಾಡಬೇಕು, ಯಾವ ದೇವ್ರ ಪೂಜೆ ಮಾಡಿದ್ರೆ ಅದನ್ನೆಲ್ಲ ದಾರಿ ಬಿಡ್ತಾರೆ ಅಂತ ನಾವು ಈ ಥರ ಒಂದು ಯೋಚನೆ ಅನ್ನೋದು ಮಾಡಬೇಕು. ಏಕೆಂದರೆ ಎಲ್ಲ ತಪ್ಪು ನಾವು ರಾಯರ ಮೇಲೆ ಹಾಕುವಂಥದ್ದು, ನಾವು ಎಲ್ಲ ಬೇಡಿಕೆನೂ ರಾಯರ ಹತ್ರ ಇಡೋವಂಥದ್ದಲ್ಲ. ರಾಯರ ಕೈಲಿ ಕೊಡೋವಂಥದ್ದಾದರೆ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ರಾಯರಿಗೆ ಕಷ್ಟಪಡೋರು ನೋಡಿದ್ರೆ ತುಂಬ ದುಃಖ ಪಡ್ತಾರೆ. ಅವರು ಕಷ್ಟಪಡೋರನ್ನ ಯಾವತ್ತೂ ಅಷ್ಟೇ ಅವ್ರು ನೋಡೋದಿಲ್ಲ. ಅವ್ರ ಕೈಲಿ ಸಾಧ್ಯವಾದರೆ ಅದನ್ನು ತಟ್ಟಂತ ಅನುಗ್ರಹ ಮಾಡೇ ಮಾಡ್ತಾರೆ. ಇದು ಬೇರೆ ಯಾವುದಾದ್ರೂ ದೇವ್ರುಗಳ್ದು ಆಗಿರುತ್ತಲ್ಲ, ಆವಾಗ ರಾಯರು ಸಹ ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ನೀವು ತುಂಬ ಕಷ್ಟ ಇದೆ, ರಾಯರು ಪೂಜೆ ಮಾಡಿದಷ್ಟು ತುಂಬಾ ಕಷ್ಟ ಇದೆ ಅಂತ ನೀವು ಹೇಳ್ತೀರಲ್ಲ. ಕೆಲವ್ರು ಜನ ಹೇಳ್ತೀರಾ, ನಮ್ಮ ಮನೆ ದೇವರು ಮಾಡಿದ್ದೀವಿ, ಎಲ್ಲ ದೇವ್ರನ್ನೂ ಮಾಡಿದ್ದೀವಿ, ಆದರೂ ಸಹ ಕಷ್ಟ ಅನ್ನೋದಿದೆ, ಯಾವ ದೇವ್ರದ್ದು ಅರ್ಕೆ ಇಲ್ಲ ಅಂತ ನೀವು ಹೇಳ್ತೀರಲ್ಲ. ನೋಡಿ, ಇದೊಂದು ಪರಿಹಾರ ನೀವು ಮಾಡ್ಕೊಳ್ಳಿ ನೀವು. ಏಕೆ ಅಂತಂದರೆ ಕಷ್ಟ ಅಂತ ಇದ್ಮೇಲೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸುಮಾರು ಜನ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ, ದುಡ್ಡಿಗೆ ಸಮಸ್ಯೆ ಇದೆ, ಮತ್ತು ಕೆಲಸಗಳು ಸಿಗ್ತಾ ಇಲ್ಲ, ಕೆಲಸ ಇಲ್ಲದೆ ನಾನು ಮನೆಯಲ್ಲಿ ಕೂತಿದ್ದೀನಿ, ಈ ಗೌರ್ಮೆಂಟ್ ಕೆಲಸಕ್ಕಾಗಿರ್ಬೋದು, ನಾನು ಇಂಟ್ರ್ವ್ಯೂ ಅನ್ನೋದು ಹಾಕಿದ್ದೀನಿ, ಆ ಕೆಲಸದ ಕಡೆಯಿಂದ ಯಾವುದೇ ಒಂದು ರಿಯಾಕ್ಷನ್ ಅನ್ನೋದು ನನಗೆ ಬರ್ತಾ ಇಲ್ಲ. ಏಕೆಂದರೆ ನಾನು ಒಂದು ಆಸೆ ಇದೆ, ಗೌರ್ಮೆಂಟ್ ಕೆಲಸಕ್ಕೆ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ. ನನ್ನ ಆಸೆಯಂತೆ ಯಾವುದೂ ಅಷ್ಟೇ ಆಗ್ತಿಲ್ಲ, ಎಲ್ಲ ಅಡ್ಡಿ ಆತಂಕಗಳಾಗ್ತಿದೆ. ದುಡ್ಡು ಕಾಸಿಗೆ ಸಮಸ್ಯೆ ಆಗಿರ್ಬೋದು, ಇಲ್ಲ ತುಂಬ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಇಲ್ಲ ಮಕ್ಕಳಲ್ಲಾಗಿರ್ಬೋದು, ಇಲ್ಲ ಗಂಡ ಹೆಂಡ್ತಿನಲ್ಲೇ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನೀವು ಯಾವ ರೀತಿ ಪೂಜೆ ಮಾಡೋದು ಅಂತ ನಾನು ಈಗ ಹೇಳ್ತೀನಿ. ನೀವು ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ನೀವು 9 ಎಳ್ಳುಬತ್ತಿ ಅನ್ನೋದಕ್ಕೆ ಹಚ್ಚುತ್ತಾ ಹೋಗಿ ನೀವು. ಅಂದರೆ ಶುಕ್ರವಾರ ಹಿಂದಿನ ದಿವಸನೇ ನೀವು ಎಳ್ಳುಬತ್ತಿನ ರೆಡಿ ಮಾಡಿಟ್ಕೊಳ್ಳಿ. ಅಂದರೆ ತಲೆಗೆ ಸ್ನಾನ ಮಾಡಿರ್ತೀರಲ್ಲ, ಆವಾಗ ಎಳ್ಳುಬತ್ತಿ ಕಟ್ಟಿ ರೆಡಿ ಮಾಡಿ ಎಣ್ಣೆಯಲ್ಲಿ ನೆನೆ ಹಾಕ್ಬಿಟ್ಟು ಶುಕ್ರವಾರ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಳ್ಳಿ ನೀವು. ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ದೇವ್ರಿಗೆ ಪೂಜೆ ಮಾಡಿ, ವಿಘ್ನೇಶ್ವರಂಗೆ, ಮನೆಗೆ ದೇವ್ರಿಗೆ, ರಾಯರಿಗೆ ಎಲ್ರಿಗೂ ಪೂಜೆ ಮಾಡಿ ನೀವು ಆಂಜನೇಯನ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿ ನೀವು ಎಳ್ಳುಬತ್ತಿ ಹಚ್ಚಿದ್ದು ಬನ್ನಿ. ಎಳ್ಳುಬತ್ತಿ ಹಚ್ಬಿಟ್ಟು 9 ಸುತ್ತು ಪ್ರದಕ್ಷಿಣೆ ಹಾಕಿ ಆಂಜನೇಯನ ಹತ್ರ ನಿಮ್ಮ ಬೇಡಿಕೆನೆಲ್ಲ ಇಟ್ಬಿಟ್ಟು, ಅಪ್ಪ ಏನೇ ಒಂದು ಅಡ್ಡಿ ಆತಂಕ ತೊಂದರೆ ತಾಪತ್ರೆ ಏನೇ ಬರ್ತಿದ್ರು ಅದನ್ನೆಲ್ಲ ಈ ಎಳ್ಳುಬತ್ತಿ ಯಾವ ರೀತಿ ಸುಟ್ಟೋಗ್ತಿದೆಯೋ ಅದೇ ರೀತಿ ನನ್ನ ಕಷ್ಟ ನಷ್ಟೆಲ್ಲ ಸುಟ್ಟೋಗಬೇಕು ತಂದೆ, ನನಗೆ ನೀವು ಪರಿಹಾರ ಅನ್ನೋದು ಮಾಡಬೇಕು ಭಗವಂತ ಅಂತ ಆಂಜನೇಯನ ಹತ್ರ ನೀವು ಇದೊಂದು ಬೇಡಿಕೆ ಇಟ್ಬಿಟ್ಟು 9 ಶನಿವಾರ ದಿವಸ 9 ಎಳ್ಳುಬತ್ತಿ ಹಚ್ಚಿದ್ದು ಬನ್ನಿ. ನೀವು 7 ವಾರ 7 ದಿವಸ ಮಾಡೋದಕ್ಕೆ ಹೋಗಬೇಡಿ. ಏಳು ಬೀಳು ಅನ್ನೋದು ಕೆಲವ್ರಿಗೆ ಬರೋದಿಲ್ಲ. ಏಕೆ ಅಂತಂದರೆ ಏಳು ಬೀಳು ಅಂತ ಹೇಳ್ತಾರಲ್ಲ, 7 ದಿವಸ ಮಾಡೋದಕ್ಕೆ ಹೋಗಬೇಡಿ, 9 ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು. ಏಕೆಂದರೆ ಒಂದು ಶನಿ ಮಹಾತ್ಮಂಗಾಗಿರ್ಬೋದು, ಇಲ್ಲ ಆಂಜನೇಯನಿಗಾಗಿರ್ಬೋದು, 9 ದಿವಸ ಅನ್ನೋದು ತುಂಬ ಪವರ್ಫುಲ್ ಅನ್ನೋ ದಿನ, ಅದು ಸಂಖ್ಯೆ, ಅದು 9 ದಿವಸ ಮಾಡಿ. ಅದೇನು ತೊಂದರೆ ಇಲ್ಲ, ನೀವು ಬೇಗನೆ ಮಾಡಬೇಕು ಅನ್ನೋದು ಏನಿಲ್ಲ. ನೀವು ಲೇಟಾಗಿ ಮಾಡಿದ್ರೂ ಸಹ ನಡೆಯುತ್ತೆ, 7, 7:30, 8 ಗಂಟೆ ಮೇಲೆ ಮಾಡಿದ್ರೂ ಸಹ ನಡೆಯುತ್ತೆ. ನೀವು ಮನೆ ದೇವ್ರ ಹತ್ರ ಪೂಜೆ ಮಾಡಿ ಅವ್ರ ಆಶೀರ್ವಾದ ತೊಗೊಂಡು ನೀವು
9 ಎಳ್ಳುಬತ್ತಿ ಮತ್ತು ಹೂವು ಕಡ್ಡಿ ಕರ್ಪೂರ ಇಷ್ಟನ್ನು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ 9 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ನೀವು ಎಳ್ಳುಬತ್ತಿ ಹಚ್ಚಿ. ಆ ಎಳ್ಳುಬತ್ತಿ ಹಚ್ಚಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ನೀವು ಆಂಜನೇಯನ ಪಾದಕ್ಕೆ ಹಾಕಬೇಕು. ಏಕೆ ಅಂತಂದರೆ ಆಂಜನೇಯನಿಗೆ ವಿಘ್ನೇಶ್ವರನಿಗೆ ಯಾವ ಗಂಡಾಂತರಗಳು ಸಹ ಬರೋದಿಲ್ಲ. ಎಂಥ ಶನಿಮಾತ್ಮ ಎಂತೆಂಥ ದೇವ್ರುಗಳಿಗೆಲ್ಲ ಹೆಗ್ಲೇ ಇರ್ತಾರೆ ಅಲ್ವಾ. ಆದರೆ ಆಂಜನೇಯನಿಗೆ ವಿಘ್ನೇಶ್ವರನಿಗೆ ಮಾತ್ರ ಅವರು ಹೋಗುವಂಥದ್ದಲ್ಲ. ನಾವು ಹೆಚ್ಚೆಚ್ಚು ಆಂಜನೇಯನ ಮತ್ತು ಗಣೇಶನ ದೇವಸ್ಥಾನಕ್ಕೆ ನಾವು ಜಾಸ್ತಿ ಟೈಮು ಜಾಸ್ತಿ ಪೂಜೆ ಅನ್ನೋದು ನಾವು ಜಾಸ್ತಿ ಹೋಗ್ತಾ ಇದ್ರೆ ಕೊಡ್ತಾ ಇದ್ರೆ ಇದನ್ನೆಲ್ಲ ಮಾಡ್ತಿದ್ರೆ ಯಾವ ಗ್ರಹಗತಿಗಳಾಗಲಿ ನಮ್ಮ ಹೆಸರು ಬಲಕ್ಕೆ ಅನ್ನೋದು ಬರೋದಿಲ್ಲ. ನೀವು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ, ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಆಂಜನೇಯನಿಗೆ ಒಂದು ಎಳ್ಳುಬತ್ತಿ ಅನ್ನೋದು ಕಟ್ಟಿ. ನೀವು ತುಂಬ ಕಷ್ಟ ಇದೆ ಅಂತೀರಲ್ಲ, 9 ಶನಿವಾರ 9 ಎಳ್ಳುಬತ್ತಿನ ಕಟ್ಟಿ. ನೀವು ಕಟ್ಟಿಬಿಟ್ಟು ಹಚ್ಚಿದ್ದು ಬನ್ನಿ. ನೀವು ನೋಡಿ, ತುಂಬ ಕಷ್ಟ ಇದೆ ಅಂತ ಅನ್ನೋರು ಈ ಥರ ಮಾಡಿ ತುಂಬ ಬೇಗ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ಏಕೆಂತಂದರೆ ನಾವೆಲ್ಲ ಕಷ್ಟನೂ ರಾಯರಿಗೆ ಹೇಳ್ಕೊಳ್ಳೋ ಅಂಥದ್ದಲ್ಲ, ರಾಯರಿಗೆ ಬಿಟ್ಬಿಡೋದು ಅಂತಲ್ಲ. ಈಗ ಒಂದೊಂದು ಸಮಸ್ಯೆ ಅಂದರೆ ಒಂದೊಂದು ದೇವ್ರಿಗೆ ಸಂಬಂಧಪಟ್ಟೇ ಇರುತ್ತೆ ಅಲ್ವಾ. ನಾವು ಪ್ರಪಂಚದಲ್ಲಿ ಎಷ್ಟು ದೇವ್ರುಗಳಿರ್ತಾವೋ ಅಷ್ಟು ದೇವ್ರುಗಳ ಸಮಸ್ಯೆ ಅನ್ನೋದು ಇರುತ್ತೆ. ಆ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾಗುತ್ತೆ. ಈಗ ನಮ್ಮ ಜೀವನದಲ್ಲಿ ಯಾವುದೋ ದೇವರು ಕಷ್ಟ ಕೊಡ್ತಿರ್ತಾರೆ, ಆದರೆ ನಾವು ಆ ದೇವರು ಕಷ್ಟ ಕೊಡ್ತಿರ್ತಾರಲ್ಲ ಆ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಆ ದೇವ್ರಿಗೆ ಪರಿಹಾರ ಅನ್ನೋದು ನಾವು ಮಾಡೋದಿಲ್ಲ. ಬೇರೆ ದೇವ್ರಿಗೆ ಹೋಗ್ತೀವಿ ನಾವು. ದೇವರೇ ನನಗೆ ಈ ಥರ ಕಷ್ಟ ಇದೆ, ನೀನು ದೂರ ಮಾಡು ಅಂತ. ಏಕೆ ಅಂತಂದರೆ ನಮ್ಮ ಕಷ್ಟ ಕೊಡ್ತಾ ಇರೋದೇ ಬೇರೆ ದೇವರಾಗಿರ್ತಾರೆ ಅಲ್ವಾ. ನಾವು ಅದು ಮೂಲ ಕಂಡುಹಿಡಿತಾ ಹೋಗಬೇಕು. ನಾನು ಅದಕ್ಕೆ ಹೇಳೋದು ಎಲ್ಲ ವಿಡಿಯೋಗಳಲ್ಲೂ ಯಾವುದಾದ್ರೂ ಒಂದು ದೇವ್ರದ್ದು ಅನ್ನೋದಿರುತ್ತೆ, ಅದನ್ನು ನೀವು ಯೋಚನೆ ಮಾಡ್ತಾ ಹೋಗಿ. ಏಕೆಂದರೆ ಎಲ್ಲ ಕಷ್ಟ ನಷ್ಟನೂ ನಾವು ರಾಯರ ಪಾದಕ್ಕೆ ಹಾಕುವಂಥದ್ದಲ್ಲ. ರಾಯರು ಮುಕ್ಕೋಟಿ ದೇವತೆಗಳನ್ನೇ ನಂಬ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ದೇವರು ನಮಗೆ ಕಷ್ಟ ಅನ್ನೋದು ಕೊಟ್ಟಿರ್ತಾರೆ. ಅದು ಯಾವುದು ಏನು ಯಾವ ದೇವ್ರು ಮಾಡಿದ್ರೆ ಈ ಕಷ್ಟ ಪರಿಹಾರ ಆಗುತ್ತೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರ ಪೂಜೆ ಮಾಡಬೇಕು. ಈಗ ಆಂಜನೇಯನಿಗೆ ಎಳ್ಳುಬತ್ತಿ ಹಚ್ಚಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಏಕೆ ಅಂತಂದರೆ ತಂದೆ ಮಹಾತ್ಮ ಎಲ್ಲ ದೇವ್ರುಗಳ ರಾಶಿಗೂ ಹೋಗ್ತಾರೆ, ಶಿವನಿಗೂ ಹೋಗ್ತಾರೆ, ಎಲ್ಲರಿಗೂ ಹೋಗ್ತಾರೆ. ಆದರೆ ವಿಘ್ನೇಶ್ವರನ ರಾಶಿಗೆ ಹೋಗೋಕ್ಕಾಗೋದಿಲ್ಲ, ಆಂಜನೇಯನಿಗೆ ಹೋಗೋಕ್ಕಾಗೋದಿಲ್ಲ ಅಲ್ವಾ. ಮಹಾತ್ಮ ಎಲ್ಲ ರಾಶಿಗೂ ಹೋದ್ರು, ಇವರಿಬ್ಬರು ರಾಶಿಗೆ ಹೋಗೋಕ್ಕಾಗೋದಿಲ್ಲ. ನಾವು ಹೆಚ್ಚೆಚ್ಚು ವಿಘ್ನೇಶ್ವರನ್ನ ಮತ್ತು ಆಂಜನೇಯನ ಜಾಸ್ತಿ ಪೂಜೆ ಮಾಡಿದಷ್ಟು, ಜಾಸ್ತಿ ಅವ್ರ ದೇವಸ್ಥಾನಗಳ್ಗೆ ಹೋಗಿ ಆಶೀರ್ವಾದ ತಗೊಂಡಷ್ಟು ನಮಗೆ ತಂದೆ ಮಹಾತ್ಮ ಅಂಥವ್ರಿಗೆ ಹೋಗೋದಿಲ್ಲ, ಅಂಥವ್ರ ಹೆಸರು ಬಲಕ್ಕೆ ಬರೋದಿಲ್ಲ ನಮ್ಮ ಅಪ್ಪ ತಂದೆ. ನಾವಕ್ಕೆ ಅಂತಂದರೆ ಎಲ್ಲ ದೇವ್ರುಗಳ ರಾಶಿಗೂ ಹೋಗ್ತಾರೆ ಅವರು, ಆದರೆ ಇವರಿಬ್ರಿಗೆ ಹೋಗೋದಿಲ್ಲ ಅಂತಂದರೆ ಒಂದು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ಹೇಳೋದು, ವಿಘ್ನೇಶ್ವರನಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಆಂಜನೇಯನ ದೇವಸ್ಥಾನಕ್ಕೆ 9 ಶನಿವಾರ 9 ಎಳ್ಳುಬತ್ತಿನ ಕಟ್ಟಿ ನೀವು. ಆಮೇಲೆ ನೋಡಿ ನಿಮ್ಮ ಕಷ್ಟ ಎಲ್ಲ ಎಷ್ಟು ರೀತಿಯಲ್ಲಿ ಬಗೆಹರುತ್ತೆ ಅನ್ನೋದನ್ನು ಆಮೇಲೆ ನೀವು ಹೇಳ್ತಾ ಹೋಗ್ತೀರಾ. ಪರವಾಗಿಲ್ಲಪ್ಪ, ಆಂಜನೇಯನ ದೇವಸ್ಥಾನ ನಾವು ಎಳ್ಳುಬತ್ತಿ ಹಚ್ಚಿದ್ರಿಂದ ತುಂಬ ಒಳ್ಳೆಯದಾಗಿದೆ, ನನಗೆ ಸ್ವಲ್ಪ ನನ್ನ ಕಷ್ಟ ಪರವಾಗಿಲ್ಲ, ಒಂದು 50% ಕಮ್ಮಿ ಆಗಿದೆ ಅಂತ ನಿಮ್ಮ ಬಾಯಲ್ಲಿ ನೀವೇ ಹೇಳ್ತೀರಾ. ಆ ರೀತಿ ಮಾಡಿ. ಅದೇನು ತುಂಬ ತೊಂದರೆ ಆಗೋದಿಲ್ಲ, ತುಂಬ ಟೈಮು ತೊಗೊಳ್ಳೋದಿಲ್ಲ. ಯಾಕೆ ಅಂತಂದರೆ ನೀವು ಯಾವಾಗ ಬೇಕಿದ್ರೂ ಮಾಡ್ಬೋದು. ಶನಿವಾರ ತಲೆಗೆ ಸ್ನಾನ ಮಾಡಿರಬೇಕು, ಎಳ್ಳುಬತ್ತಿ ತೊಗೊಂಡೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಎಳ್ಳುಬತ್ತಿನ ಅಲ್ಲಿ ಎದುರುಗಡೆ ಹಚ್ಬಿಟ್ಟು ಬನ್ನಿ. ಅಷ್ಟೇ. ಅಂದರೆ ಲಾಸ್ಟ್ನೇ ದಿವಸ ಏನಾದರೂ ಸ್ವಲ್ಪ ಪ್ರಸಾದ ಮಾಡ್ಕೊಂಡೋಗಿ ನೈವೇದ್ಯ ಮಾಡ್ಕೊಂಡೋಗಿ ಅಲ್ಲಿ ಕೊಡಿ. ಲಾಸ್ಟ್ನೇ ದಿವಸ ಆಂಜನೇಯನಿಗೆ ಹಣ್ಣು ಕಾಯಿ ಪೂಜೆ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ವಿಘ್ನೇಶ್ವರನು ಅಷ್ಟೇ, ನಾವೇನೇ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ವಿಘ್ನೇಶ್ವರನ್ನ ನೆನೆಸ್ಕೋಬೇಕು, ವಿಘ್ನೇಶ್ವರನಿಗೆ ಪೂಜೆ ಮಾಡಿಸ್ಬೇಕು. ನೀವು ತುಂಬ ಕಷ್ಟ ಇದೆ ಅಂತನೋರು ಆಂಜನೇಯನ ದೇವಸ್ಥಾನಕ್ಕೆ, ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೆಚ್ಚೆಚ್ಚು ಟೈಮ್ ಕೊಡಿ. ನೀವು ಖಂಡಿತ ಎಲ್ಲ ದೇವ್ರುಗಳು ಅನುಗ್ರಹ ಮಾಡೇ ಮಾಡ್ತಾರೆ. ಏನಕ್ಕೆ ನಿಮ್ಮ ಕಷ್ಟ ಎಲ್ಲ ದೂರ ಆಗೋದಿಲ್ಲ. ಆಮೇಲೆ ನಿಮ್ಮ ಬಾಯಾರ ನೀವೇ ಹೇಳ್ತೀರಾ ನೀವು ಅಲ್ವಾ. ಮನೆ ದೇವ್ರನ್ನೂ ಮಾಡಿದ್ದೀವಿ, ಈ ಕಡೆ ರಾಯರನ್ನು ಸಹ ಪೂಜೆ ಮಾಡ್ತಾ ಇದ್ದೀವಿ, ಆದರೂ ಸಹ ನಮ್ಮ ಕಷ್ಟ ದೂರ ಆಗ್ತಿಲ್ಲ. ಈಗ 9 ವಾರ ವ್ರತನೂ ಮಾಡಿದ್ದೀನಿ, ಆದರೂ ನನ್ನ ಕಷ್ಟ ದೂರ ಆಗ್ತಿಲ್ಲ. ಇನ್ನೂ ತಿರ್ಗಾ ಮುಂದಕ್ಕೂ ಸಹ ನಾನು ವ್ರತ ಮಾಡ್ತೀನಿ, ಇನ್ನೂ ಒಳ್ಳೇದಾಗ್ಬೋದೇನೋ ಅಂತ ನೀವು ಅಂತೀರಲ್ಲ. ಅದ್ರ ಜೊತೆಗೆ ನೀವು ವ್ರತ ಮಾಡೋದ್ರ ಜೊತೆಗೆ ಆಂಜನೇಯನ ದೇವಸ್ಥಾನಕ್ಕೆ, ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ನಿಮ್ಮ ಮನೆ ದೇವ್ರನ್ನ ಬಿಡೋದಕ್ಕೆ ಹೋಗಬೇಡಿ.
ಅಲ್ವಾ? ಇಷ್ಟನ್ನ ನೀವು ಮಾಡ್ತಾ ಹೋಗಿ ನಿಮ್ಮ ಕಷ್ಟ ಎಲ್ಲ ಕ್ಷಣದಲ್ಲಿ ದೂರ ಮಾಡೇ ಮಾಡ್ತಾರೆ ಅಲ್ವಾ? ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ನಾನು ಹೇಳೋದ್ರಿಂದ ನಿಮ್ಗೆ ಸ್ವಲ್ಪನಾದರೂ ಒಳ್ಳೆಯದಾದರೆ ಅಷ್ಟೇ ನನಗೆ ಬೇಕಾಗಿರೋದು. ಏಕೆ ಅಂತಂದರೆ ನೀವು ನನ್ನ ಕುಟುಂಬ, ನೀವು ನನ್ನ ನಂಬಿ ನಿಮ್ಮ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದೀರಲ್ಲ. ನನಗೆ ಗೊತ್ತಿದ್ದಷ್ಟು ನಾನು ಪರಿಹಾರನ ನಾನು ನಿಮಗೆ ಹೇಳ್ತೀನಿ. ನಾನು ಈ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಈ ರೀತಿ ಮಾಡಿದ್ರೆ ಒಳ್ಳೆಯದಾಗ್ಬೋದೇನೋ ಅಂತ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ. ಏಕೆ ಅಂತಂದರೆ ಸುಖ ಅನ್ನೋದು ತಡ್ಕೋಬೋದು, ಕಷ್ಟ ಅನ್ನೋದು ಯಾರ ಕೈಲೂ ಸಹ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನನಗೆ ಗೊತ್ತಿದ್ದಷ್ಟು ಪರಿಹಾರನ ನಾನು ಹೇಳ್ತೀನಿ. ನೀವು ಆ ರೀತಿ ಮಾಡ್ತಾ ಹೋಗಿ. ಏಕೆ ಅಂತಂದರೆ ಬರೀ ನಿಮ್ಗೆ ಹೇಳೋ ಅಂಥದ್ದು ಅಂತ ಅಲ್ಲ, ನಾನು ಸಹ ತುಂಬ ಕಷ್ಟ ಬಂದಾಗ ನಾನು ಎಲ್ಲ ದೇವರು ಪೂಜೆನೂ ಸಹ ನಾನು ಮಾಡ್ತೀನಿ. ಈ ಥರ ಕಷ್ಟ ಬಂದಿದೆ, ಈ ದೇವಸ್ಥಾನಕ್ಕೆ ಹೋಗಬೇಕು, ಈ ದೇವ್ರಿಗೆ ಈ ಥರ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೇನೋ ಅಂತ ನಾನು ಎಲ್ಲ ದೇವ್ರುಗಳ ಪೂಜೆನೂ ಮಾಡ್ತೀನಿ. ಏಕೆ ಅಂತಂದರೆ ನಮ್ಮ ಕಷ್ಟ ಇದೆ ಅಂತಂದರೆ ಒಂದು ದೇವರು ಕಷ್ಟ ಕೊಡೋ ಅಂಥದ್ದಲ್ಲ, ಎಲ್ಲ ದೇವ್ರುಗಳು ಕಷ್ಟ ಅನ್ನೋದು ಕೊಟ್ಟೇ ಕೊಡ್ತವೆ. ನಾವು ಎಲ್ಲ ರೀತಿಯಲ್ಲೂ ಸಹ ಯೋಚನೆ ಮಾಡಬೇಕು. ಇಷ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ನನ್ನ ಕಷ್ಟ ದೂರ ಆಗ್ತಿಲ್ಲ ಅಂದರೆ ಬೇರೆ ಇನ್ನೊಂದು ಏನೋ ಇರಬೇಕೇನೋ, ನಾನು ಅದನ್ನು ಟ್ರೈ ಮಾಡಬೇಕು, ನೋಡಬೇಕು, ಆ ದೇವ್ರಿಗೂ ಹೋಗಬೇಕು, ಆ ದೇವ್ರಿಗೂ ಒಂದು ಪೂಜೆ ಅನ್ನೋದು ನಾನು ಸಲ್ಲಿಸ್ಬೇಕು, ನಂತರ ಆ ದೇವರು ಅನುಗ್ರಹ ಮಾಡ್ತಾರೇನೋ ಅಂತ ನಾವು ಈ ರೀತಿ ಯೋಚನೆ ಮಾಡಬೇಕು. ನಾವು ಎಲ್ಲ ತಪ್ಪು ರಾಯರಿಗೆ ಹಾಕೋ ಅಂಥದ್ದಲ್ಲ. ರಾಯರು ಕೊಡೋ ಅಂಥ ಅನುಗ್ರಹ ಆದರೆ ಅವರು ತಟ್ಟನ್ನು ಕೊಟ್ಬಿಡ್ತಾರೆ. ಅವ್ರ ಕೈಲಿ ಸಾಧ್ಯವಾಗಿಲ್ಲ ಅಂತ ಅನ್ನೋದನ್ನ ಯಾರ ಮುಖಾಂತರನಾದರೂ ಹೇಳಿಸ್ತಾರೆ. ಇಲ್ಲ ನಿಮಗೊಂದು ಕನಸಿನಲ್ಲಿ ಸೂಚನೆ ಅನ್ನೋದು ಕೊಡ್ತಾರೆ. ಕೆಲವ್ರಿಗೆ ಕನಸಿನಲ್ಲಿ ಬಂದು ಸೂಚನೆ ಕೊಡೋದು ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಮನುಷ್ಯರು ರೀತಿಯಲ್ಲಿ ಬರ್ತಾರೆ, ಮುತ್ತೈದೆ ರೀತಿಯಲ್ಲಿ ಬರ್ತಾರೆ, ಇಲ್ಲ ಗಂಡಸರು ರೂಪದಲ್ಲಿ ಬರ್ತಾರೆ, ಇಲ್ಲ ದೇವ್ರ ಪೂಜೆ ಮಾಡ್ತಾರಲ್ಲ ಅರ್ಚಕರು ಅವ್ರ ರೂಪದಲ್ಲಿ ಬರ್ತಾರೆ, ಒಂದು ಮರದ ರೂಪದಲ್ಲಿ ಬರ್ತಾರೆ, ಹಾಗೆ ಬಂದು ಇಲ್ಲ ಮಕ್ಕಳು ರೂಪದಲ್ಲಿ ಬರ್ತಾರೆ, ಇಲ್ಲ ಒಂದು ಹಾವಿನ ರೂಪದಲ್ಲಿ ಬರ್ತಾರೆ, ಇಲ್ಲ ಒಂದು ಹಸು ರೂಪದಲ್ಲಿ ಬರ್ತಾರೆ. ದೇವ್ರುಗಳು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಆ ದೇವ್ರ ಪೂಜೆನ ಮಾಡಬೇಕು. ಏಕೆಂತಂದರೆ ದೇವರು ಹರಕೆ ಇದೆ ಅಂತಂದರೆ, ದೇವರು ಸೂಚನೆಗಳು ಇದೆ ಅಂತಂದರೆ ಏನಾದರೂ ಒಂದು ಸೂಚನೆ ಅನ್ನೋದು ಕೊಟ್ಟೇ ಕೊಡ್ತಾರೆ. ನೀನು ಈ ರೀತಿ ಒಂದು ದೇವ್ರು ಬಿಟ್ಟಿದ್ಯಾ, ನೀನು ದೇವಸ್ಥಾನಕ್ಕೆ ಹೋಗಿಲ್ಲ, ನೀನು ಆ ದೇವ್ರಿಗೆ ಪೂಜೆ ಅನ್ನೋದು ನೀನು ಸಲ್ಲಿಸು ಅಂತ ಕನಸಿನ ಮುಖಾಂತರ ಬಂದು ಹೇಳುತ್ತಾರೆ. ಇಲ್ಲಾಂದರೆ ಯಾರ ಬಾಯಿಲಾದರೂ ಹೇಳಿಸ್ತಾರೆ. ಇಲ್ಲ ನಿಮಗೆ ಆ ರೀತಿ ಸೂಚನೆ ಬಂದಿಲ್ಲ ಅನ್ನೋದಾಯಿತು ಅಂತಂದರೆ ಈ ರೀತಿ ನೀವೇ ಯೋಚನೆ ಮಾಡಿ. ನಾನು ಯಾವ ದೇವ್ರು ಮಾಡಿಲ್ಲ, ಯಾವ ದೇವ್ರು ಬಿಟ್ಟಿದ್ದೀನಿ, ಯಾಕೆ ನನಗಿಷ್ಟು ಕಷ್ಟ ಬರ್ತಿದೆ, ಈ ಕಷ್ಟಕ್ಕೆ ಈ ದೇವಸ್ಥಾನಕ್ಕೆ ಹೋಗಿ ಈ ಥರ ಪೂಜೆ ಮಾಡಿದ್ರೆ ನನಗೆ ಒಳ್ಳೇದಾಗ್ಬೋದು ಅಂತ ಯಾರೋ ಒಬ್ಬರು ಹೇಳ್ತಿದ್ದಾರೆ ಅಂತಂದರೆ ನಾನು ಅದನ್ನು ಒಂದು ಸತಿ ಟ್ರೈ ಮಾಡೋಣ, ಪೂಜೆ ಮಾಡೋಣ ಅಲ್ವಾ? ಏಕೆ ಅಂತಂದರೆ ನನಗೆ ಗೊತ್ತಿಲ್ಲದಿರೋದು ಯಾರೋ ಒಬ್ಬರು ಹೇಳ್ತಿದ್ದಾರೆ ಅಂದರೆ ದೇವ್ರುಗಳೇ ಹೇಳಿಸ್ತಾ ಇರ್ಬೋದಲ್ವಾ ಅಂತ ನೀವು ಈ ರೀತಿ ಯೋಚನೆ ಮಾಡಿ ಒಂದು ಪೂಜೆ ಅನ್ನೋದು ಮಾಡಿ. ಖಂಡಿತ ದೇವರು ವರ ಕೊಟ್ಟೇ ಕೊಡ್ತಾರೆ, ಒಳ್ಳೇದು ಮಾಡೇ ಮಾಡ್ತಾರೆ. ನಾವು ದೇವ್ರ ನಂಬಿ ಪೂಜೆ ಮಾಡೋದ್ರಿಂದ ಕೆಟ್ಟದಂತೂ ಆಗೋದಿಲ್ಲ. ಮನುಷ್ಯರನ್ನ ನಂಬಿ ಏನೇ ಕೆಲಸ ಮಾಡಿದ್ರು ಅದು ಕೆಟ್ಟದ್ದು ಆಗೇ ಆಗುತ್ತೆ. ದೇವ್ರನ್ನ ನಂಬಿ ನಾವು ಪೂಜೆ ಮಾಡಿದ್ದೀವಿ, ಒಂದು ಪೂಜೆ ಸಲ್ಲಿಸಿದ್ದೀವಿ ದೇವ್ರಿಗೆ ಅಂತಂದರೆ ಅದಕ್ಕೆ ಫಲ ಅನ್ನೋದು ಭಗವಂತ ಕೊಟ್ಟೇ ಕೊಡ್ತಾರೆ ಅಲ್ವಾ? ದೇವ್ರು ನಂಬಿ ಕೆಟ್ಟವ್ರು ಯಾರಿಲ್ಲ. ರಾಯರು ನಂಬಿ ನೀವು ಪೂಜೆ ಮಾಡಿ, ರಾಯರು ನಂಬಿಕೊಂಡು ಎಲ್ಲ ದೇವ್ರುಗಳ್ನು ನೀವು ಪೂಜೆ ಮಾಡಿ. ಖಂಡಿತ ರಾಯರು ನೀವು ನಂಬಿದಂಥ ದೇವ್ರುಗಳು ಅನುಗ್ರಹ ಮಾಡೇ ಮಾಡ್ತಾರೆ. ಈ ರೀತಿ ನಾನು ಹೇಳಿದ್ದೀನಲ್ಲ, ಆ ರೀತಿ ನೀವು ಒಂದು ಸತಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನೀವು ಈ ಥರ 7 ಬತ್ತಿ ಕಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ನೀವು 9 ಶನಿವಾರ ಆ ಥರ ಮಾಡಿ ನೋಡೋಣ, ನಿಮ್ಮ ಕಷ್ಟ ಹಾಗೇ ಇರುತ್ತಾ, ಸ್ವಲ್ಪನಾದರೂ ಕಮ್ಮಿ ಆಗುತ್ತಾ. ಆಮೇಲೆ ನೀವಾಗ ನೀವೇ ನನಗೆ ಹೇಳ್ತೀರಾ. ನೀವು ವಿಘ್ನೇಶ್ವರನ ಪೂಜೆ ಮಾಡಿ, ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿ, ರಾಯರನ್ನು ಬಿಡಬೇಡಿ. ಎಷ್ಟೇ ಕಷ್ಟ ಬಂದರೂ ರಾಯರು ಬಿಡಬೇಡಿ. ನೋಡಿ, ನಿಮಗೆ ತುಂಬ ಕಷ್ಟ ಬರ್ತಿದೆ ಅಂತಂದರೆ ಆ ಕಷ್ಟಗಳು ಏನು ಮಾಡ್ತವೆ ಗೊತ್ತಾ? ರಾಯರನ್ನ ನೀವು ಪೂಜೆ ಮಾಡೋದ ನಿಲ್ಲಿಸ್ಲಿ ಅಂತ ಕಷ್ಟಗಳು ಕೊಡ್ತವೆ. ಏಕೆ ಅಂತಂದರೆ ಆ ಕಷ್ಟಗಳು ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರಬೇಕು ಅನ್ನೋದು ಕಷ್ಟಗಳು ಆಸೆ ಆಗಿರುತ್ತೆ, ಇಚ್ಛೆ ಆಗಿರುತ್ತೆ. ಅದಕ್ಕೆ ಆ ಕಷ್ಟಗಳು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತವೆ. ನಾನು ರಾಯರು ಪೂಜೆ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಬರ್ತಿದೆ ಅಂತ ನೀವು ಹೇಳ್ತಿರಲ್ಲ, ರಾಯರು ಪೂಜೆ ಮಾಡಬಾರ್ದು. ಇವ್ರ ಜೀವನ ಪೂರ್ತಿ ಇವ್ರ ಕಷ್ಟನೇ, ಇವ್ರ ಜೊತೇಲಿ ನಾನು ಇರಬೇಕು ಅನ್ನೋದು ಕಷ್ಟಗಳು ಯೋಚನೆ ಮಾಡ್ತವೆ. ಅದಕ್ಕೆ ಈ ರೀತಿ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ನಿಮಗೆ ಕಷ್ಟಪಟ್ಟಷ್ಟು, ಕಷ್ಟ ಕೊಟ್ಟಷ್ಟು ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ರಾಯರು ನಂಬಿ ನೀವು ಪೂಜೆ ಮಾಡಿದ್ದೀರಾ ಅಂತಂದರೆ ಖಂಡಿತ ಅದು ವ್ಯರ್ಥ ಅಂತೂ ಆಗೋದಿಲ್ಲ.
ಸುಳ್ಳಂತೂ ಆಗೋದಿಲ್ಲ. ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರು ನಂಬಿ ಪೂಜೆ ಮಾಡಿ, ಈಗ ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ ಆ ರೀತಿ ನೀವು ಮಾಡಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ಏಕೆ ಅಂತಂದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ನಾನು ಹೇಳಿದ್ದೀನಿ. ನಿಮ್ಗೇನಾದರೂ ನನ್ನ ಮಾತಿನಿಂದ ಬೇಜಾರಾಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಹೇಳಿದ್ದು ಸರಿ ಇಲ್ಲ, ನೀವು ಈ ಥರ ಎಲ್ಲ ಹೇಳ್ತಿರಲ್ಲ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಹೇಳಿದ್ದು ಸರಿ ಅನಿಸಿದ್ರೆ ಸರಿ ಅಂತ ನನಗೆ ಕಮೆಂಟ್ ಹಾಕಿ, ಇಲ್ಲ ನೀವು ಹೇಳಿದ್ದು ಸರಿ ಇಲ್ಲ ಅಂತ ಅನ್ನೋದಾಯಿತು ಅಂತಂದರೆ ತಪ್ಪು ಅಂತ ಕಮೆಂಟ್ ಹಾಕಿ. ಏಕೆ ಅಂತಂದರೆ ನನ್ನ ಕಷ್ಟ ಅಂತ ಅಂದ್ಕೊಂಡು ನಾನು ಗೊತ್ತಿದ್ದಷ್ಟು ನಾನು ಒಂದು ಪರಿಹಾರ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಏಕೆ ಅಂತಂದರೆ ನೀವು ತುಂಬ ಕಷ್ಟದಲ್ಲಿದ್ದೀರ, ತುಂಬ ನೋವಲ್ಲಿದ್ದೀರ. ಅದಕ್ಕೋಸ್ಕರ ನನ್ನ ಕಷ್ಟ ಅಂತ ತಿಳ್ಕೊಂಡು ನನಗೆ ಗೊತ್ತಿದ್ದಷ್ಟು ಪರಿಹಾರನ ನಾನು ಹೇಳ್ಕೊಡ್ತೀನಿ ನಾನು. ಏಕೆಂದರೆ ನೀವು ನನ್ನ ಕುಟುಂಬ, ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮದಿರು ಅಂತ ತಿಳ್ಕೊಂಡು ನನಗೆ ಗೊತ್ತಿದ್ದಷ್ಟು ಪರಿಹಾರ ನಾನು ಹೇಳ್ಕೊಡ್ತೀನಿ. ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತಲೇ ನಾನು ಬಯಸೋದು ನಾನು.